ANMR ನ್ಯೂಸ್ಗೆ ಸ್ವಾಗತ. SRK ಇಂಟೀರಿಯರ್ಸ್ ಚಿಂತಾಮಣಿಯಲ್ಲಿ ಮೊಟ್ಟಮೊದಲ ಬಾರಿಗೆ UV ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ 170 ರಿಂದ ಪ್ರಾರಂಭ. ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ. ಲೋ ಮೇಂಟೆನೆನ್ಸ್, ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ. ನಮ್ಮಲ್ಲಿ UV ಮಾರ್ಬಲ್ ಶೀಟ್ಸ್, 3D ಮಾರ್ಬಲ್, ವರ್ಟಿಕಲ್ ಗ್ರಾಸ್, ಫಾಲ್ ಸೀಲಿಂಗ್, ಸ್ಟೋನ್ ಪ್ಯಾನಲ್ಸ್, ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, ಟಿವಿ ಯೂನಿಟ್, ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ. ನಿಮ್ಮ ನೆಚ್ಚಿನ SRK ಇಂಟೀರಿಯರ್, ಚೇಳೂರು ರಸ್ತೆ, 3ನೇ ಕ್ರಾಸ್, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7019549295. ಬಡವರ ಅನ್ನವಾಗಿದ್ದ ಸಿರಿಧಾನ್ಯ ಇಂದು ಶ್ರೀಮಂತರ ಅನ್ನವಾಗಿದೆ. ಸಚಿವ ಡಾಕ್ಟರ್ MC ಸುಧಾಕರ್. ಬಡವರ ಆಹಾರ ಧಾನ್ಯವಾಗಿ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದು ನಂತರ ದಿನಗಳಲ್ಲಿ ಕೈಬಿಟ್ಟಿದ್ದು, ಬಡವರಲ್ಲಿ ಅನ್ನ ಕೊಟ್ಟಿದ್ದ ಸಿರಿಧಾನ್ಯಗಳು ಈ ಕಾಲಘಟ್ಟ ಬದಲಾಗಿ ಇದೀಗ ಶ್ರೀಮಂತರು ಸಿರಿಧಾನ್ಯ ಬಳಕೆ ಮಾಡುವಂತಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಜಿಲ್ಲಾಡಳಿತ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡಿರುವ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ, ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರದ ಉದ್ಘಾಟನೆ ನೆರವೇರಿಸಿದ ನಂತರ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ಮೇಳವನ್ನು 2024 ಜನವರಿ 5, 6 ಮತ್ತು 7ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಿರಿಧಾನ್ಯಗಳ ಪ್ರಾಮುಖ್ಯತೆ, ಮಹತ್ವ, ಪೋಷಕಾಂಶಗಳಿಂದ ಕೂಡಿರುವುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಗಳನ್ನು ಬಿಂಬಿಸುವ ಕೆಲಸವನ್ನು ಮಾಡಿರುವ CB ಕೃಷ್ಣ ಬೈರೇಗೌಡರು ಎಂಬುದನ್ನು ಎಲ್ಲರೂ ನೆನೆಸಿಕೊಳ್ಳಬೇಕೆಂದರು. ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ರೈತರಿಗೆ, ಇತರರಿಗೆ ಅರಿವು ಮೂಡಿಸುವ ಆ ಕೆಲಸವನ್ನು ಈಗಿನ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಮುಂದುವರಿಸಿಕೊಂಡು ಹೋಗುವುದರ ಜೊತೆಗೆ ಹೆಚ್ಚು ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದರು. ಇನ್ನು ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಈ ಹಿಂದೆ ಹೆಚ್ಚು ಒತ್ತು ನೀಡಿದ್ದು ಸಹ ಕೃಷ್ಣ ಬೈರೇಗೌಡರು ಎಂದ ಸಚಿವರು, ಕಳೆದ ಸರ್ಕಾರ ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಹೆಚ್ಚು ಅನುದಾನ ಒದಗಿಸಿಲ್ಲ. ಆದರೆ ಈಗಿನ ಸರ್ಕಾರ ಮತ್ತೆ ಹಣ ಒದಗಿಸುತ್ತಿದ್ದು ನಮ್ಮ ಜಿಲ್ಲೆಗೆ ಅನುಕೂಲವಾಗಲಿದೆ ಎಂದರು. ಆದರೆ ನಮ್ಮವರ ನಿರ್ಲಕ್ಷ್ಯದಿಂದ ಹಲವು ರೈತ ಮಕ್ಕಳು ಕೃಷಿ ಹೊಂಡಕ್ಕೆ ಬಿದ್ದು ಮಕ್ಕಳನ್ನು ಕಳೆದುಕೊಂಡಿರುವುದು ದುಃಖದ ವಿಷಯ ಎಂದರು. ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬರಗಾಲ ಬಂದಿದೆ. ಒಂದೆರಡು ರಾಜ್ಯ ಬಿಟ್ಟರೆ ಭೀಕರ ಬರಗಾಲಕ್ಕೆ ತುತ್ತಾಗಿದೆ.
ರಾಜ್ಯದ ಎಲ್ಲ ತಾಲೂಕುಗಳನ್ನು ಸರ್ಕಾರ ಬರಗಾಲ ಘೋಷಣೆ ಮಾಡಿದೆ. ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮದ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಪರಿಹಾರಕ್ಕೆ ಬೇಡಿಕೆಗೆ ಪ್ರಧಾನಿಯನ್ನು ಸಹ ಭೇಟಿ ಮಾಡಿ ಗೃಹ ಸಚಿವರನ್ನು ಸಹ ಭೇಟಿಯಾಗಿದ್ದು, ಕೇಂದ್ರ ಸರ್ಕಾರ ಮಾತ್ರ ಇನ್ನೂ ಪರಿಹಾರ ಕೊಡುವ ಕೆಲಸ ಮಾಡಿಲ್ಲ ಎಂದರು. ಇನ್ನು ಗ್ಯಾರಂಟಿಗಳ ಅನುಷ್ಠಾನದ ಯುವ ನಿಧಿ ಜನವರಿ 26ಕ್ಕೆ ಚಾಲನೆ ನೀಡುತ್ತಿದ್ದು 36,000 ಕೋಟಿ ರುಗಳನ್ನು ಚುನಾವಣೆ ಮುನ್ನ ಘೋಷಣೆ ಮಾಡಿದ್ದು 5 ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡುತ್ತಿದೆ ಎಂದ ಸಚಿವರು, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸಿದರೂ ರಾಜ್ಯ ಸರ್ಕಾರ ಮಾತ್ರ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಆಗಿದೆ ಎಂದರು. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನದಂದು ರೈತ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಸಿರಿಧಾನ್ಯಗಳ ಬಗ್ಗೆ ಮಾಹಿತಿಯನ್ನು ವಿಜ್ಞಾನಿಗಳು ನೀಡಿದ್ದು, ರೈತರಿಗೆ ಅನುಕೂಲವಾಗುವ ಕೃಷಿ ಕಟಾವು, ವಿವಿಧ ಯಂತ್ರೋಪಕರಣಗಳನ್ನು ಕೊಡುವ ಕೆಲಸ, ಕೋಟ್ಯಾಂತರ ರು ಬೆಲೆ ಬಾಳುವ ವಿವಿಧ ಜನಾಂಗದ ಜನರಿಗೆ ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದು, ಅದರ ಸದುಪಯೋಗ ಜೊತೆಗೆ ಸ್ತ್ರೀಶಕ್ತಿ ಮತ್ತು ಸ್ವಸಹಾಯ ಸಂಘಗಳ ಸಿರಿಧಾನ್ಯ ಪ್ರದರ್ಶನ, ವಿವಿಧ ಇಲಾಖೆಗಳ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ನೀಡುತ್ತಿರುವ ಅರಿವಿನ ಬಗ್ಗೆ ಮತ್ತು ವಿಜ್ಞಾನಿಗಳು ನೀಡುವ ಮಾಹಿತಿಯನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಸಚಿವರು ರೈತರನ್ನು ಕೋರಿದರು. ಇನ್ನು ಸಮಾರಂಭದಲ್ಲಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ಜಾವಿದಾ ನಸೀಮಾ ಖಾನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ರಕ್ಷಣಾಧಿಕಾರಿ ಡಿಸಿ ನಾಗೇಶ್, ಅಡಿಷನಲ್ ಎಸ್ಪಿ ಕಾಸಿಂ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಅಶ್ವಿನ್, ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ, ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ನಾಯ್ಕ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹೇಶ್ ಬಾಬು, ಬಿಇಒ ಉಮಾದೇವಿ, ತಾಲೂಕು ಕೃಷಿ ಅಧಿಕಾರಿ ಶ್ರೀನಿವಾಸ್, ಕೃಷಿ ಮತ್ತು ಸಾಮಗ್ರಿ ಪರಿಕರಗಳ ಮಾರಾಟ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಸೇರಿದಂತೆ ಇನ್ನೂ ಹಲವು ಇಲಾಖೆಯ ಅಧಿಕಾರಿಗಳು, ಎಲ್ಲ ಚುನಾಯಿತ ಪ್ರತಿನಿಧಿಗಳು, ರೈತ ಸಂಘಟನೆಗಳ ಪದಾಧಿಕಾರಿಗಳು ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಾಹಿತಿ ಪಡೆಯಲು ಎಲ್ಲ ಬಳಿಯಗಳಿಗೆ ತಾವು ಭೇಟಿ ಕೊಡಿ, ಮಾಹಿತಿಗಳನ್ನ ಪಡೆದುಕೊಳ್ಳಿ. ಇದೊಂದು ಸಾವಯವ ಜಿಲ್ಲಾಡಳಿತ ಅದೇ ರೀತಿ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಮಸ್ತ ಎಲ್ಲ ರೈತ ಸಂಘಟನೆಗಳ ಪದಾಧಿಕಾರಿಗಳು, ಕೃಷಿ ಸಮಾಜ ಸದೃಢವಾದ ಒಂದು ಆರೋಗ್ಯವನ್ನ ಹೆಮ್ಮೆಯ ಪ್ರಧಾನಮಂತ್ರಿಗಳ ನಾಮಕರ್ತವಾಗಿ ಅವರಿಗೆ ಪುಷ್ಪ ನಮನ ಸಲ್ಲಿಸುವುದರ ಮುಖಾಂತರ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ದಿನ ನಾವು ರೈತ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಕೃಷಿ ಸಮಾಜದ ತಾಲೂಕಿನ ಅಧ್ಯಕ್ಷರು, ಕೃಷಿ ಸಮಾಜದ ಅಧ್ಯಕ್ಷರು ಬಂದಿದ್ರೆ ದಯವಿಟ್ಟು ಹೊರಗಡೆ ಯಾವುದೇ ತಾಲೂಕಿನ ಕೃಷಿ ಸಮಾಜದ ಅಧ್ಯಕ್ಷರು ಬಂದಿದ್ರೆ ದಯವಿಟ್ಟು ಬಲಗಡೆ ವೇದಿಕೆ ಬಲಗಡೆ ಬನ್ನಿ. ಕೈ ಯಾರು ಈ ಸೀಸನ್ ಅಲ್ಲಿ ಹೆಂಗ್ ಬಂತಮ್ಮ? ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ, ಕೃಷಿ ಸಮಾಜ, ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ರೈತ ಸದಸ್ಯರ ಪದಾಧಿಕಾರಿಗಳು, ಕೃಷಿ ಪರಿಸರ ಮೊಬೈಲ್ ಜೋಬಲ್ ಏನೋ ಇಟ್ಕೊಂಡ್ಬಿಟ್ಟಿದ್ಯಾ? ಹಾಗೆ ಜೋಬಲ್ ಹಾಕೊಂಡ್ಬಿಟ್ಟು ಬಂದ್ಬಿಡಿ ಒಂದ್ಸಲ ಪಾಪ ನೀನು
ಮೊನ್ನೆ 21ನೇ ತಾರೀಕು ನಾನು ಬಂದಿದ್ದೆ. ಜನ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಕೃಷಿ ಇಲಾಖೆಯ ವಸ್ತು ಪ್ರದರ್ಶನಗಳಿಗೆ ಅದೇ ರೀತಿ ರಾಜೇಶ್ ಬರ್ತಾರೆ ಮನೆ ನಮ್ಮ ಆರಕ್ಷಕರಲ್ಲಿ ಸಾಹೇಬರು ಬಂದಾಗ ಬೇಡಿಕೆ ಜಾಸ್ತಿ ಬೇಡ, ಹಾಗಾಗಿ ಶಿಸ್ತುಬದ್ಧವಾಗಿ ಸರ್ಕಾರದ ಶಿಷ್ಟಾಚಾರದಂತೆ ನಾವು ಈ ಹಬ್ಬವನ್ನು ಹಲವಾರು ಇಲಾಖೆಗಳು ವ್ಯವಸಾಯ ಸಂಘಗಳು ನಾವೇ ಉತ್ಪಾದನೆ ಮಾಡುವಂತ ಬನ್ನಿ ಹಂಗೆ ಸರ್ ಸರ್ ಬಾಣ ಮುಂದೆ ಮೂವ್ ಆಗುತ್ತೆ ಗಾಡಿ. ರೈಟ್ ರೈಟ್ బాగా ఇదే ఎక్కడ ఇస్తామమ్మా వస్తాగಲ್ವಾ ಅದಕ್ಕೆ ಸ್ವಲ್ಪ ಗಾಬರಿ ಮನೆ ಆಗಿರೋ ಅದೆಷ್ಟು ವೇದಿಕೆ ಕಾರ್ಯಕ್ರಮ ನೀವು ಟೇಸ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಮೇಡಮ್ ಅವರೆಲ್ಲ. ಇಲ್ಲ ಇದು ನಾವು ಗಿಡ ಹಾಕಿದ್ದೀವಿ ಇನ್ನ ಕಾಯಿ ಬಿಟ್ಟು ಕೃಷಿ ಇಲಾಖೆಯ ವಿವಿಧ ಯೋಜನೆಗಳಡಿ ಹಲವಾರು ಯಾಂತ್ರೀಕರಣ ಉಪಕರಣಗಳು, ತುಂತುರು ನೀರಾವರಿ ಘಟಕಗಳು, ವಿವಿಧ ಯೋಜನೆ 2 ಕೋಟಿ ಸಹಾಯಧನವನ್ನು ಜಿಲ್ಲೆಯ ಸಿರಿಧಾನ್ಯಗಳನ್ನು ನಮಗೆ ಎಲ್ಲ ರೀತಿಯ ಕೃಷಿ ವಿಶ್ವವಿದ್ಯಾಲಯ ಕೇಂದ್ರಗಳಿಂದ ಎಲ್ಲ ತಾಂತ್ರಿಕ
ಕ್ಷೇತ್ರಗಳಲ್ಲಿ ಸನ್ಮಾನ ಕಾರ್ಯಕ್ರಮ. ಹಾಸನರಿ ಹೇಳಿ. ಓಕೆ, ಥ್ಯಾಂಕ್ ಯು.